ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಬಾಳೆ ದಿಂಡಿನಿಂದ ಗೊಜ್ಜು ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಬಾಳೆ ಗೊನೆ ಕತ್ತರಿಸಿದ ಮೇಲೆ ನಾವು ನಮ್ಮ ತೋಟದಲ್ಲೇ ಬಾಳೆ ದಿಂಡನ್ನ ತೊಗೊಂಡು ಬಂದಿದ್ವಿ. ಆ್ಯಂಡ್ ಇಲ್ಲಿ ನೋಡಿ, ಸಿಪ್ಪೆನ ಈ ರೀತಿ ಪ್ಯಾರಲಲ್ ಆಗಿ ತೆಗಿತಾ ಇದ್ದೀನಿ. ತೆಗೆದ ಮೇಲೆ ಸಣ್ಣ ಸಣ್ಣದಾಗಿ ಹಚ್ಕೊಬೇಕು ಇದನ್ನು. ಬಾಳೆ ದಿಂಡಿಂದು ಬೆನಿಫಿಟ್ಸು ಮೋಸ್ಟ್ ಆಫ್ ಎಲ್ಲರಿಗೂ ಗೊತ್ತಿರುತ್ತೆ. ಆ್ಯಂಡ್ ಇದು ಕಿಡ್ನಿಲಿರೋ ಕಲ್ಲಿಗೆ ಬಹಳ ಒಳ್ಳೆಯದು. ಕಿಡ್ನಿಲಿರೋ ಕಲ್ಲನ್ನ ಕರಗಿಸೋ ಶಕ್ತಿ ಇದೆ ಅಂತ ಹೇಳ್ತಾರೆ. ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡಿದಾಗ ನಮಗೆ ನಾರುಗಳು ಸಿಗುತ್ತೆ. ಆ ನಾರನ್ನೆಲ್ಲ ನಿಧಾನಕ್ಕೆ ಕೈಯಲ್ಲಿ ಸುತ್ಕೊಂಡು ನಾವು ತೆಗಿಬೇಕಾಗತ್ತೆ. ಈ ರೀತಿ ತೆಗಿಯೋದ್ರಿಂದ ಗೊಜ್ಜಲ್ಲಿ ಬಾಯಿಗೆ ಸಿಗತ್ತಲ್ಲ ನಾರು, ಆ ರೀತಿ ಸಿಗೋದಿಲ್ಲ. ತೆಗಿದೇ ಇದ್ದರೆ ಸ್ವಲ್ಪ ಕಿಚಿ ಅನಿಸುತ್ತೆ. ಫಸ್ಟು ಈ ರೀತಿ ಎಲ್ಲ ರೌಂಡ್ ಕಟ್ ಮಾಡ್ಕೊಂಡ್ಮೇಲೆ ಒಂದು ಪಾತ್ರೆಯಲ್ಲಿ ನೀರಿಗೆ ಉಪ್ಪು ಹಾಕ್ಕೊಳ್ತಿದ್ದೀನಿ. ಯಾಕೆಂತಂದರೆ ಆ ಬಾಳೆ ದಿಂಡು ಕಪ್ಪಾಗಬಾರ್ದು ಅಂತ ಹೇಳಿ. ಸೊ ಈ ರೀತಿ ನೋಡಿ ಸಣ್ಣಗೆ ಕಟ್ ಮಾಡ್ಕೋಬೇಕು. ಸಣ್ಣಗೆ ಕಟ್ ಮಾಡ್ಕೊಳ್ಳೋದ್ರಿಂದ ಈವನ್ ಆಗಿ ಬೇಯುತ್ತೆ. ಆ್ಯಂಡ್ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಆದಷ್ಟು ಇದನ್ನು ಬಳಸೋದ್ರಿಂದ ತುಂಬ ನ್ಯಾಚುರಲ್ ಆಗಿರುವಂತಹ ಫುಡ್ ಇದು. ನಮಗೆ ಏನು ಕೆಮಿಕಲ್ಸ್ ಎಲ್ಲ ಹಾಕಿರಲ್ಲ. ಅದರಲ್ಲೂ ನಾವು ಮನೆಯಲ್ಲಿ ಬೆಳೆದಿರೋ ಬಾಳೆ ಗಿಡದಲ್ಲೆಲ್ಲ ಸಾಮಾನ್ಯ ನಾವು ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡಿರಲ್ಲ ಅಲ್ವಾ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗತ್ತಿದು. ಇದು ಮಸಾಲೆ ರುಬ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ ಮತ್ತು ಟೊಮೊಟೊ. ಇಲ್ಲಿಗೆ ಡ್ರೈ ಇಂಗ್ರೀಡಿಯೆಂಟ್ಸ್ ಏನಿದೆ ಅದನ್ನೆಲ್ಲ ನಾನು ತರಿಯಾಗಿ ರುಬ್ಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು, ಟೊಮೊಟೊನೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದ ಮಸಾಲೆ ತುಂಬ ನುಣುಪಾಗುತ್ತೆ ಆ್ಯಂಡ್ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ಸಣ್ಣ ಕುಕ್ಕರ್ ಇಟ್ಕೋತಾ ಇದ್ದೀನಿ, ಸಾಕಾಗತ್ತೆ. ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕಾದಮೇಲೆ ಸಾಸಿವೆ, ಕರಿಬೇವಿನ ಸೊಪ್ಪಿನ ಒಗ್ಗರಣೆ. ಸ್ವಲ್ಪ ಎಣ್ಣೆನ ಮೀಡಿಯಮ್ಮಾಗಿ ಹಾಕ್ಕೋಬೇಕಾಗತ್ತೆ. ತುಂಬ ಜಾಸ್ತಿ ಆದರೂ ಚೆನ್ನಾಗಿರಲ್ಲ. ಮತ್ತು ಕಡಿಮೆ ಆದರೆ ನಾವು ಎಣ್ಣೆಲೇ ತುಂಬ ಹೊತ್ತು ನಾವು ಇದನ್ನು ಮಗ್ಗಿಸ್ಕೊಳ್ಳೋದ್ರಿಂದ ಎಣ್ಣೆ ಕಮ್ಮಿ ಕೂಡ ಆಗಬಾರ್ದು. ಈ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದ ಹಾಗೆ ಸಣ್ಣಗೆ ಹಚ್ಕೊಂಡಿರೋ ಅಂಥ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಮಗ್ಗಿದ ನಂತರ ನಾವು ಇದಕ್ಕೆ ಹಚ್ಕೊಂಡಿರೋ ಅಂಥ ಬಾಳೆದಿಂಡಿನ ಸಣ್ಣ ಪೀಸ್ ಏನು ಮಾಡ್ಕೊಂಡಿರ್ತೀವಿ ಅದನ್ನು ಹಾಕ್ಕೋತಾ ಇದ್ದೀನಿ. ಅದು ನಾನು ಯಾವಾಗಲೇ ಹೇಳ್ದಾಗೆ ಆದಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಮಗ್ಗಿಸ್ಕೊಂಡ್ರೆ ಒಳ್ಳೆ ಫ್ಲೇವರ್ ಬಿಡುತ್ತೆ ಮತ್ತು ಚೆನ್ನಾಗಿ ಬೇಯುತ್ತೆ. ಒಂದು 2-3 ಸರಿ ಈ ರೀತಿ ಕೈ ಆಡ್ತಾ ಇರಬೇಕು. ಯಾರ್ಯಾರಿಗೆ ಕಿಡ್ನಿನಲ್ಲಿ ಕಲ್ಲಿರೋ ಅಂಥ ಸಮಸ್ಯೆ ಇದೆಯೋ ಅವ್ರು ಇದನ್ನು ವಾರಕ್ಕೆ 1 ಸರಿ ಅಥವಾ 15 ದಿನಕ್ಕೆ 1 ಸರಿ ಬಳಸಿದ್ರೆ ಕಿಡ್ನಿ ಇರೋ ಅಂಥ ಕಲ್ಲೇನಿದೆ ಅದು ಹೋಗಿಬಿಡುತ್ತೆ. ಅಲ್ಲೇ ಕರಗಿಸೋ ಅಂಥ ಶಕ್ತಿ ಇದೆ ಅಂತ ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತಾರೆ. ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆನೆಲ್ಲ ಹಾಕಿ ಮತ್ತು 1-2 ಸರಿ ಕೈ ಆಡಿಸಿ ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಿಮಗೆ ಸ್ವಲ್ಪ ತಿಕ್ಕಾಗಿ ಬೇಕಾ ಅಥವಾ ಪಲ್ಯ ಥರ ಬೇಕಾ, ಇಲ್ಲ ಸ್ವಲ್ಪ ರನ್ನಿ ಕನ್ಸಿಸ್ಟೆನ್ಸಿ ಬೇಕಾ, ಆ ರೀತಿ ನೋಡಿಕೊಂಡು ನೀವು ನೀರನ್ನ ಅಡ್ಜಸ್ಟ್ ಮಾಡ್ಕೋಬೋದು. ಕೊನೆಯಲ್ಲಿ ಸ್ವಲ್ಪ ಅಚ್ಚ ಖಾರದ ಪುಡಿ, ಉಪ್ಪು, ಅರಿಶಿನ ಎಲ್ಲ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಈ ಗೊಜ್ಜು ರೆಡಿ ಆಗುತ್ತೆ. ನಾನು ಇದನ್ನು ಚಪಾತಿಗೆ ಮಾಡಿದ್ದೆ. ನೀವು ಚಪಾತಿಗಾದರೂ ಮಾಡ್ಬೋದು. ಆಮೇಲೆ ರೊಟ್ಟಿ, ದೋಸೆ, ಇವನ್ ಬಿಸಿ ಅನ್ನ ಕೂಡ ತುಂಬಾ ಚೆನ್ನಾಗಿತ್ತು ಇದು. 1 ಸರಿ ಮನೇಲಾದರೂ ಸಿಕ್ಕಿದ್ರೆ ಟ್ರೈ ಮಾಡಿ, ಅಥವಾ ಮಾರ್ಕೆಟಲ್ಲಿ ಕೂಡ ಅವೈಲಬಲ್ ಇರುತ್ತೆ. ಬಾಳೆದಿಂಡು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಎಲ್ಲ ಕಡೆ ಮಾರ್ಕೆಟ್ನಲ್ಲೂ ಸಿಗುತ್ತೆ. ಇದು ತಂದು ಟ್ರೈ ಮಾಡಿ. ಬರೀ ಕಿಡ್ನಿ ಸ್ಟೋನ್ ಇರೋರು ಮಾತ್ರ ಅಲ್ಲ,
ಪ್ರತಿಯೊಬ್ಬರು ಬಳಸಬೇಕಾಗಿರೋವಂಥ ಒಂದು ಡಿಶ್ ಇದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.